ಇದು ಚೋಳಂಬ್ರಕಾಯಿ. ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನಾವು ತೊಳ್ಕೊಂಡಿದ್ದೀವಿ. ಫ್ರೆಂಡ್, ಎಣ್ಣೆ ಕಾದಿದೆ. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೋಣ. ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನ ನಾವು ಹೆಚ್ಕೊಂಡಿದ್ವಿ, ಅಂದರೆ ಇದನ್ನು ಪ್ರೆಸ್ ಮಾಡ್ಕೊಂಡಿದ್ದೀವಿ, ಇದನ್ನು ಹಾಕಬೇಕು. ಅದಾದಮೇಲೆ ಈರುಳ್ಳಿ, ಶುಂಠಿ ಮತ್ತು ನಾವು ಬೆಳ್ಳುಳ್ಳಿ ಹೆಚ್ಕೊಂಡಿರ್ತೀವಲ್ವ, ಅದು ಆಲ್ರೆಡಿ ಸ್ಮೆಲ್ ಬರ್ತಾ ಹೋಗುತ್ತೆ. ಅದಾದಮೇಲೆ ಟೊಮೆಟೊ ಹಾಕ್ಕೋಬೇಕು. ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ, ಅದಾದ ಖಾರದ ಪುಡಿ, ಕುಟ್ಟಿರ್ತಕ್ಕಂಥ ಒಂದು ಪೌಡರ ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಕುದಿಲಿಕ್ಕೆ ಬಿಡಿ. ಬೇಗ ಬೇಯಲಿಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾವು ಈ ಒಂದು ಮಸಾಲೆಯಲ್ಲಿ ಇದನ್ನು ಆ್ಯಡ್ ಮಾಡಬೇಕು. ನೋಡಿ ಫ್ರೆಂಡ್, ಒಂದೊಂದು ದಿನ ಒಂದೊಂದು ಥರದ ಪಲ್ಯ ಬಿಡ್ತಾಯಿದ್ದೀನಿ ನಾನು. ಯಾಕಂತಂದರೆ ನನಗೆ ಆಮೇಲೆ ಟೈಮ್ ಸಿಗ್ಬೋದು, ಇಲ್ಲಾಂದರೆ ಎಲ್ಲ ಟ್ಯೂಷನ್ ಮಾಡ್ತಾ ಇರ್ತೀನಲ್ವ, ಹಾಗಾಗಿ ಅಥವಾ ಏನಾದರೂ ಕೋರ್ಟ್ ವರ್ಕ್ ಇದ್ದರೆ, ಟೈಪಿಂಗ್ ಅವೆಲ್ಲ ಇರ್ತವೆ, ಹಾಗಾಗಿ ನಾನು ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನಾನು ಇದನ್ನು ಮನೆಯಲ್ಲೇ ನಾನು ಬಾಂಡ್ ಬರ್ತಾವಲ್ವ ಕೋರ್ಟ್ ಕಡೆಯಿಂದ, ಅದನ್ನು ನಾನು ಮಾಡ್ತೇನೆ, ಟೈಮ್ ಸಿಕ್ಕಾಗಿಲ್ಲ. ಸೊ ಹಂಗಾಗಿ ಸಿಸ್ಟಮಲ್ಲೇ ತುಂಬ ವರ್ಕ್ ಆಗಿಬಿಡುತ್ತೆ. ಹಾಗಾಗಿ ನಾನು ಯಾವಾಗ ಟೈಮ್ ಇರುತ್ತೆ ಆಗಲೇ ನಾನು ಈ ಥರ ಪಲ್ಯಗಳನ್ನ ಬಿಟ್ಬಿಡ್ತೀನಿ. ನನಗೆ ಏನಾಗುತ್ತೆ ಅದು ಅಡುಗೆನ ನಾನು ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್? ನೋಡಿ ಫ್ರೆಂಡ್, ಇದು ಚೆನ್ನಾಗಿ ಬೇಯಬೇಕು. ಇವಾಗ ಬೇಯಲಿಕ್ಕೆ ಬಿಡೋಣ. ಇದನ್ನು ಲಾಸ್ಟಾಗಿ ಕೊತ್ತಂಬರಿನ ಹಾಕಿಬಿಡ್ಬೇಕು. ಓಕೆನಾ? ಇದಾದಮೇಲೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಬೇಕು, ಯಾಕಂದರೆ ಇದು ಎಣ್ಣೆಲಿ ಬೇಯಿಸಿದ್ದೀವಿ. ಅದಾದಮೇಲೆ ಸ್ವಲ್ಪ ನೀರು ಹಾಕಬೇಕು, ತುಂಬ ಹಾಕಕ್ಕೆ ಹೋಗಬಾರ್ದು. ಓಕೆನಾ? ಇದು ಬೆಂದ ಮೇಲೆ ಪಲ್ಯ ರೆಡಿ ಆಗುತ್ತೆ.